4 ಗಂಟೆಗೆ ಲೋಕಭವನದಲ್ಲಿ ಪ್ರಮಾಣವಚನ ಸ್ವೀಕಾರ. ಆದರೆ ಇವತ್ತು 12 ಗಂಟೆಗೆ ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ, ರಾಹುಲ್ ಗಾಂಧಿ, ನಂತರ ಖರ್ಗೆ ಅವರು ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸುವಲ್ಲಿ ಕಸರತ್ತನ್ನು ನಡೆಸಿದ್ದಾರೆ. ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ 10 ರಿಂದ 15 ಜನ ಪ್ರಥಮ ಪಟ್ಟಿಯಲ್ಲಿರ್ತಾರೆ, ಎರಡನೇ ಪಟ್ಟಿಯಲ್ಲಿ ಉಳಿದವರು. ಇದಕ್ಕಾಗಿ 88 ಶಾಸಕರು ಟೋಟಲ್ ಸಚಿವರು ಕೂಡಿ 33 ಸ್ಥಾನಗಳಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಎರಡನೇ ಪಟ್ಟಿಯಲ್ಲಿ ಬರೋಕ್ಕಿಂತ ಮೊದಲು ಅದು ಕೂಡ ಬೇಗನೆ ಆಗಬೇಕು. ಆಗದೆ ಹೋದರೆ ಸರ್ಕಾರಕ್ಕೆ ಮತ್ತೆ ಗಂಡಾಂತರ ಇದ್ದೇ ಇದೆ. ಯಾಕಂದ್ರೆ ಜೂನ್ 8ಕ್ಕೆ ಪರಿಷತ್ತಿನ 7 ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ನಂತರ 4 ಸ್ಥಾನಗಳಿಗೆ MP ಸ್ಥಾನಗಳಿಗೆ ಅಂದರೆ ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ಅದು ಅಂತಿಮ ದಿನ ಇದೆ ನಾಮನಿರ್ದೇಶನಕ್ಕೆ ಸಲ್ಲಿಸಲಿಕ್ಕೆ. 18ಕ್ಕೆ ಮತದಾನ ಇದೆ, 5 ಗಂಟೆಗೆ ಫಲಿತಾಂಶ ಇದೆ. ಅದು ಕೂಡ ಪಟ್ಟಿ ನಾಳೆ ಬೆಳಗ್ಗೆ ರೆಡಿ ಆಗ್ತಾ ಇದೆ. ಅದನ್ನು ಕೂಡ 5ನೇ ತಾರೀಕಿಗೆ ಬಿಡುಗಡೆ ಮಾಡಬೇಕಾಗ್ತದೆ ಅಥವಾ 6ನೇ ತಾರೀಕಿಗೆ ಬೆಳಗ್ಗೆನೇ ಬಿಡುಗಡೆ ಮಾಡಬೇಕಾಗ್ತದೆ. ಎಲ್ಲರ ಗೊಂದಲ ಆಗ್ತದೆ. ಪ್ರಥಮ ಪಟ್ಟಿಯಲ್ಲಿ ಅಸಮಾನ ಇದ್ದವರು ಈಗಾಗಲೇ ಪಟ್ಟಿ ರೆಡಿ ಆಗ್ತಾ ಇದೆ. ಯಾಕಂದರೆ ಎರಡನೇ ಪಟ್ಟಿ ರೆಡಿ ಆದ ನಂತರ ಸರ್ಕಾರಕ್ಕೆ ಒಂದು ಗೊತ್ತಾಗ್ತದೆ ಇಲ್ಲಿ ಅಸಮಾಧಾನ ಯಾರು ಹೊರಗೆ ಪಡ್ತಾರೆ. ಇಲ್ಲಿ ಸ್ವಾಮಿಗಳು ಲಾಬಿ ಮಾಡತ್ತಾರೆ, ಹೋರಾಟಗಾರರು ಲಾಬಿ ಮಾಡತ್ತಾರೆ, ಎಲ್ಲ ನಮಗೆ ಬೇಕನ್ನತ್ತಾರೆ. ಕೆಲವು ಮಂದಿ ಹೈಕಮಾಂಡ್ ಧಮಕಿನೂ ಹಾಕ್ತಾ ಇದ್ದಾರೆ. ಪ್ರಕಾಶ್ ಹುಕ್ಕೇರಿ ಧಮಕಿ ಹಾಕ್ತಾ ಇದ್ದಾರೆ, ಕೊಡ್ಲಿಲ್ಲ ನಮಗೈತೆ ಹೈಕಮಾಂಡ್ಗೆ ಐತೆ ಅಂತ. ಅಂದ್ರೆ ಪಕ್ಷದ ವಿರೋಧಿ ಚಟುವಟಿಕೆ ಅದು. ಪಕ್ಷದಿಂದ ಯಾಕೆ ಕಾಂಗ್ರೆಸ್ ಅವರು ಉಚ್ಚಾಟನೆ ಮಾಡ್ತಾ ಇಲ್ಲ? ಇಲ್ಲಿ ಕುಟುಂಬ ರಾಜಕಾರಣ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿವರೆಗೆ ನೆಲಕಚ್ಚಿದೆ. ಇಡೀ ದೇಶ ತುಂಬಲ್ಲ ಅವರೇ, ಅವ್ರ ಮಕ್ಕಳೇ, ಅವರ ಮೊಮ್ಮಕ್ಕಳೇ, ಸ್ವಚ್ಛರೇ, ಹೆಂಡತಿಯರೇ ಆಯ್ಕೆ ಆಗ್ತಾ ಬಂದಿದ್ದಾರೆ. ಇಲ್ಲಿ ಕಾರ್ಯಕರ್ತರಿಗೆ ಕಿಮ್ಮತ್ತಿಲ್ಲ. ಇನ್ನು ಆಶ್ಚರ್ಯ ಅಂತಂದರೆ 73 ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸವರನ್ನು ನೇಮಕ ಮಾಡಬೇಕಾಗಿದೆ. ಅಲ್ಲಿ 5 ಜನ ಶಾಸಕರು ರೆಡಿ ಇದ್ದಾರೆ. ಅದರ ಮಾಜಿ ಶಾಸಕರು ಅವರು ಕೂಡ 2028ಕ್ಕೆ ನಾನು ಗೆದ್ದು ಬರ್ತೇನೆ, ನನಗೆ ನಿಗಮ ಸ್ಥಾನ ಕೊಡಿ ಅಂತೇಳಿ ಅವರು ಕೂಡ ದೊಂಬಾಲು ಬಿದ್ದಿದ್ದಾರೆ. ಒಟ್ಟಾರೆ ಒಂದೇ ಟೈಮ್ನಲ್ಲಿ 18 ವಿಘ್ನಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕೂತಿವೆ. ಇನ್ನು 3 MP ಸ್ಥಾನ ಅದು ಆರಾಮಾಗಿ ಗೆಲ್ಬೋದು. BJP ಕಾಂಗ್ರೆಸ್ ಅವರು 1 ಸ್ಥಾನ BJP ಹೋಗ್ತದೆ. ಅದು ಇನ್ನು ಯಾರು 22 ಮತ ಪಡಿತಾರೆ ಅದು MLC ಆಗ್ತಾರೆ. ಅದು ಕೂಡ 4 ಸ್ಥಾನ ಗಟ್ಟಿವೆ. 5ನೇ ಸ್ಥಾನಕ್ಕಾಗಿ ಸ್ವಲ್ಪ ಕಸರತ್ತನ್ನು ನಡೆಸಬೇಕಾಗಿದೆ. BJP 2 ಗೆಲ್ತಾರೆ. ಇಲ್ಲಿ 1 ಸ್ಥಾನ ಏನಿದೆ ಗೆಲ್ಲಬೇಕಾದ ಒಂದೇ ಮತ ಅಂತರಿದೆ. ಅದು ಜನಾರ್ದನ್ ರೆಡ್ಡಿ ಅವರು ಯಾರು ಹೇಳ್ತಾರೆ ಅವರಿಗೆ. ಒಟ್ಟಾರೆ ಮತದಾನ ಮಾಡೋರು 2222 ಜನ ಅಷ್ಟೇ. ಇಲ್ಲಿ 7 ಜನರನ್ನು ಆಯ್ಕೆ ಮಾಡಬೇಕಾಗಿ ಅದು ಒಂದು ಕಸರತ್ತಿದೆ. MP ಒಂದು ಕಸರತ್ತು, ಮೊದಲನೇ ಪಟ್ಟಿ ಒಂದು ಕಸರತ್ತು, ಎರಡನೇ ಪಟ್ಟಿ, ನಂತರ ನಿಗಮ ಮಂಡಳಿದು ಏನಿದು ಗದ್ದಲ. ಸರ್ಕಾರ ಹೈರಾಣಾಗಿ ಹೋಗ್ತಿದೆ ಬರೀ ಅಧಿಕಾರ ಹಂಚಿಕೆಯಲ್ಲಿ. ಇನ್ನು 1.5 ವರ್ಷ ಉಳಿತಿತ್ತು. ಮತ್ತೆ 6 ತಿಂಗಳಲ್ಲಿ ಏನು ಮಾಡೋರು? ಯಾಕಂದ್ರೆ ಇನ್ನೊಂದು ವರ್ಷ ಆದ ನಂತರ, 1 ವರ್ಷ ಆದ ನಂತರ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ. ಇದನ್ನೆಲ್ಲ ನಿಗಿಸ್ಕೊಂಡು ಹೋಗ್ಬೇಕಾದ್ರೆ ಸಿದ್ದರಾಮಯ್ಯ ಅವರು ದೊಡ್ಡ ಮನಸ್ಸನ್ನು ಮಾಡಬೇಕು. ಅವರು ಕೂಡ 4 ರಿಂದ 5 ಜನ ಪ್ರಭಾವಿ ಖಾತೆಗಳನ್ನು ನಮ್ಮವರಿಗೆ ಕೊಡ್ಬೇಕಂತ ಅವರು ಕೂಡ ಸುಮ್ಮನೆ ಕೂತಿಲ್ಲ. ಅವರು ಕೂಡ ಖರ್ಗೆ ಅವ್ರನ್ನ ಭೇಟಿಯಾಗಿ ಪಟ್ಟಿ ಸಲ್ಲಿಸಿದ್ದಾರೆ. ಇಲ್ಲಿ ಆಶ್ಚರ್ಯ ಅಂತಂದರೆ ಮುಖ್ಯಮಂತ್ರಿಗೇನ ಗೊತ್ತಿಲ್ಲ ಯಾವ ಪಟ್ಟಿ ಯಾವಾಗ ರೆಡಿ ಆಗ್ತಿದೆ ಅಂತ. ಆದರೆ ಭಾಷಣದಲ್ಲಿ ಏನು ಹೇಳ್ತಾರೆ, ಎಲ್ಲ ಮಂತ್ರಿ 2ನೇ ಪಟ್ಟಿ ಬಿಡುಗಡೆ ಮುಖ್ಯಮಂತ್ರಿ ವಿವೇಚನೆಗೆ ಬಿಟ್ಟಿದ್ದಂತ. ಬರೇ ಹೆಸರು ಅಷ್ಟೇ ವಿವೇಚನೆಗೆ ಬಿಟ್ಟಿದ್ದಂತ. ಅವರ ಅಂತಿಮ ನಿರ್ಧಾರ ತೆಗೆದುಕೊಳ್ತಾರಂತ. ಅದರ ಪಟ್ಟಿಯಲ್ಲಿ ರೆಡಿ ಆಗತೈತಿ ದಿಲ್ಲಿಯಲ್ಲಿ. ಹೀಗೆ ಲಾಬಿ ದೊಡ್ಡ ಪ್ರಮಾಣದಲ್ಲಿ ನಡೆದಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಭಾಳ ಜಾನ್ಮನಡಿಯನ್ನು ಯಾವ ರೀತಿ ಕುರ್ಚಿ ಕಸರತ್ತಿನಲ್ಲಿ ಯಾವ ರೀತಿ ಬಿಡಿಸ್ಕೊಂಡು ಬಂದ್ರಲ್ಲ, ಒಂದು ಅಂತಿಮ ಹಂತಕ್ಕೆ ತಂದ್ರಲ್ಲ, ಆ ರೀತಿ ನೀವು ಮಾಡಬೇಕಾಗ್ತದೆ. ಅದು ಇಲ್ಲ ಸದ್ಯದ ವಾತಾವರಣದಲ್ಲಿ ಇಲ್ಲ. ಮತ್ತು ಯಾರು ಪಕ್ಷದ ಉಲ್ಲಂಘನೆ ಮಾಡ್ತಾರೋ ವಿಪ್ ಜಾರಿನೂ ಇಲ್ಲ. ಅಂದರೆ ಅವರು ಉಚ್ಚಾಟನೆ ಮಾಡ್ತಾ ಇಲ್ಲ. ಯಾರು ಪಕ್ಷವನ್ನು ಸೋಲಿಸಲಿಕ್ಕೆ ಇಂಡೈರೆಕ್ಟಾಗಿ ರೆಡಿ ಆಗ್ತದೆ ಅವ್ರಿಗೂ ಕೂಡ ಏನೂ ಇಲ್ಲ. ಇನ್ನು DCM ಸ್ಥಾನ ಅದು ದೊಡ್ಡ ಹೋರಾಟ. ಇದ್ದವ್ರ ಸ್ಥಾನ ಉಳಿಸ್ಕೊಳ್ಳಿಲ್ಲ ಅಂತಂದರೆ ಅವ್ರನ್ನ ಹೊರಗಿಟ್ಟು ಪಕ್ಷದ ಸೇವೆಗಾಗಿ ಮಾಡ್ತಾನೆ. 8 ರಿಂದ 10 ಜನ ಅವರು ಸಾಧ್ಯನೇ ಇಲ್ಲ. ಪಕ್ಷದ ಸೇವೆ ಮಾಡೋಕ್ಕೆ ಯಾರು ರೆಡಿ ಇಲ್ಲ. ಈಗ ಪಕ್ಷ ಸೇವೆಯನ್ನು ಮಾಡೋರು ಕಾರ್ಯಕರ್ತರು ಅಷ್ಟೇ.
ಪಕ್ಷ ಬರೀ ಹೆಸರಿಗಟ್ಟೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂದೆ ಏನು ಹೇಳಿದ್ರು, ನಮ್ಮ ಮಂತ್ರಿ ಸ್ಥಾನ ಸಿಗಲಿಲ್ಲ, ಪಕ್ಷದ ಸೇವೆಗಾಗಿ ನನ್ನನ್ನು ಮೀಸಲಿಟ್ಟು ಇಡ್ಬೋದು ಅಥವಾ ಪಕ್ಷ ಏನು ಹೇಳ್ತೀವಿ ಅದು ಆದೇಶವನ್ನು ಪಾಲಿಸಂತ ಹೇಳ್ತಾರಷ್ಟೇ. ಅಂದ್ರೆ ಪಟ್ಟಿಯಿಂದ ಹೊರಗೆ ಬಿಟ್ರೆ ಏನು ಏಕೈಕ ಮಹಿಳಾ ಪ್ರತಿನಿಧಿಗೆ ಮೋಸ ಮಾಡಿದರು. BJP ಅವರು ಏನು ಬಿಲ್ಲನ್ನು ತಂದಿರು, ವುಮನ್ ಬಿಲ್ ಅಂತ ತಂದಿದ್ರು, ಅದಕ್ಕೆ ವಿರೋಧ ಮಾಡಿದವರು ಈಗ ಏನು ಉತ್ತರ ಕೊಡ್ತಾರೆ ಅಂತ ಇವು ಪ್ರಶ್ನೆಗಳನ್ನ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಯಾರು ಸೂಟ್ಕೇಸ್ ವಜನ್ ಇದೆಯಲ್ಲ ಅವರು ಮಂತ್ರಿ ಆಗ್ತಾರೆ, ಇದು ಭಾಳ ಮಹತ್ವ. MLCಗಳು ಕೂಡ ಅದೇ ಸೂಟ್ಕೇಸ್ ಯಾರು ಭಾರವಾಗಿ ಕೊಟ್ಟಿರ್ತಾರಲ್ಲ 7ನೇ ತಾರೀಕಿಗೆ 8ನೇ ತಾರೀಕೆ ನೀವು ನೀವು ಮನವಿಯನ್ನು ಸಲ್ಲಿಸಬೇಕು. ಯಾಕಂದ್ರೆ ಅಂತಿಮ ದಿನ ಅದು ನಾಮಿನೇಷನ್ ಮಾಡಲಿಕ್ಕೆ. ಹೀಗೆ ಹೈಕಮಾಂಡ್ ಕೂಡ ಸುಸ್ತಾಗಿದೆ, ಸಿದ್ದರಾಮಯ್ಯವರು ಕೂಡ ಆರಾಮಾಗಿದ್ದಾರೆ ಅವರು. ಆದರೆ DK ಶಿವಕುಮಾರ್ ಅವರು ಕೂಡ ಸುಸ್ತಾಗಿದ್ದಾರೆ. ಪಟ್ಟಿ ಯಾವುದೇ ಬರಲಿ, ಬೇಗ ಬರಲಿ, ನಾ ಅಧಿಕಾರ ಬೇಗ ಪಡಿಬೇಕಂತ ಅವರು. ಇನ್ನು ಸ್ವಾಮಿಗಳು ನಮ್ಮ ಸಮಾಜಕ್ಕೆ ಕೊಡಲಿಲ್ಲ ಅಂದ್ರೆ ಸರ್ಕಾರ ಗಂಡಾಂತರ ಪರಿಸ್ಥಿತಿ ಎದುರಿಸ್ಬೇಕಂತ ಅವರು. ದಲಿತ ಮುಖಂಡರು ಹೆಚ್ಚು ಸ್ಥಾನಗಳು ನಮಗೆ ಕೊಡಬೇಕು, ಪರಮೇಶ್ವರನ ಅದೇ ಸ್ಥಾನದಲ್ಲಿ ಮುಂದುವರಿಸ್ಬೇಕಂತ ಅವರು. ಇನ್ನು ಪರಮೇಶ್ವರ ಸ್ಥಾನದಲ್ಲಿ ಬೇರೆಯವ್ರು ನೇಮಿಸ್ಬೇಕಂತ ಇನ್ನೊಂದು ಬನ, ಯಾಕಂದ್ರೆ ವಿಫಲರಾಗಿದಂತೆ ಇನ್ನೊಂದು ಬನ. ಕಾಂಗ್ರೆಸ್ನಲ್ಲಿ ಯಾವುದು ಸರಿ ಇಲ್ಲ. ನಾವು ಹೇಳಿದ್ದೆವು 2013ರಿಂದ 18 ಸಿದ್ದರಾಮಯ್ಯವರು ಒಳ್ಳೆ ಆಡಳಿತ ನಡೆಸಿದ್ರು. ಆದರೆ 2023ರಿಂದ ಏನು ಮೊನ್ನೆವರೆಗೆ ಆಡಳಿತ ಸರಿ ಇರಲಿಲ್ಲ. ಎಲ್ಲ ಯತೀಂದ್ರ ಕಡೆನೇ ಬಟ್ಟು ಮಾಡಿ ತೋರಿಸ್ತಿದ್ರು. IAS IPS ಆಫೀಸರ್ಸ, ನಂತರ ತಹಶೀಲ್ದಾರು, ನಂತರ ಗ್ರೇಡ್ 1 ಗ್ರೇಡ್ 2 ಎಲ್ಲರೂ ಫೈಲಲ್ಲೇ ಹೆಸರು ಕೆಡ್ಸ್ಕೊಂಡಾರೆ. ನೀವು ಅನ್ಬೋದು ಅತ್ಯಂತ ಆಡಳಿತವನ್ನು ನಡೆಸ್ಕೊಟ್ರು. ಆದರೆ ಹೈಕಮಾಂಡ್ಗೆ ಏನು ತಲೆಬಾಗಿದ್ರಲ್ಲ ಅಲ್ಲಿ ಎಲ್ಲ ಮುಚ್ಚೋಯ್ತು. ಈಗ ಇವರು 2 ವರ್ಷ ಏನು ಮಾಡ್ತಾರೆ ಕಾದು ನೋಡ್ಬೇಕು. ಯಾಕಂದ್ರೆ ಹೈಕಮಾಂಡ್ಗೆ ಅಲ್ಲಿ ಕೊಡ್ಬೇಕು, ಇಲ್ಲಿ ಸರ್ಕಾರ ನಡೆಸ್ಬೇಕು. ಹೈಕಮಾಂಡ್ ಯಾರ್ಯಾರು ಬರ್ತಾರೋ ಅವ್ರದ್ದು ಎಲ್ಲ ಉಸ್ತುವಾರಿ ನೋಡ್ಕೊಳ್ಬೇಕು. ನಂತರ ಎಲ್ಲ 31 ಜಿಲ್ಲೆ ಅಡ್ಡಾಡ್ಬೇಕು. ಅದು ಕೂಡ ದೊಡ್ಡ ಸವಾಲನೇ ಇದೆ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳಿದಾವೆ. ಆದರೆ ಇದು ಪ್ರಕ್ರಿಯೆ ಮುಗಿದ ನಂತರ ಸಿದ್ದರಾಮಯ್ಯವರು ಯಾವ ರೀತಿ ಎಷ್ಟು ಬೆಂಬಲ ಕೊಡ್ತಾರೋ ಅದ್ರ ಮೇಲಿದೆ. ಸರ್ ಜಾರಕಿಹೊಳಿ ಸಾವ್ಕಾರ ಮಂತ್ರಿ ಆಗ್ತಾರ ಇಲ್ಲ ಹೇಳಿ, ಮಂತ್ರಿ ಅನ್ಕ ಆಗ್ತಾರೆ. ಆದರೆ ಅವ್ರಿಗೆ ಇದನ್ನು ಬೇಕಾಗಿದೆ, ಕೃಷ್ಣ ಅವರೇ, DCM ಇದು KPCC ಬೇಕಾಗಿದೆ. ಅದು ಒಂದು ಅಡಚಣೆ ಇದೆ. ಅಶೋಕ್ ಪಟ್ಟಣ್ ಅವರೇ ಮಿನಿಸ್ಟರ್ ಆಗ್ತಾರೆ ಸರ್, ಅಶೋಕ್ ಪಟ್ಟಣ್ ಅವರು ಆಗ್ತಾರೆ. ಅದು 2ನೇ ಪಟ್ಟಿಯಲ್ಲಿ, 1ನೇ ಪಟ್ಟಿಯಲ್ಲಿ ದೊಡ್ಡ ಹೋರಾಟ ನಡೆದಿದೆ. ಅದನ್ನು ಕೇಳಿದ್ರೆ ಇಲ್ಲಿ ಸಾಧ್ಯನೇ ಹೇಳಲಿಕ್ಕೆ. ಇನ್ನು ಮೊದಲ ಪಟ್ಟಿಯಲ್ಲಿ ಯಾರು ಬರ್ತಾರೆ ಅವರು ಅದೃಷ್ಟವಂತರಲ್ಲ, ಅವರು ಹೆಚ್ಚು ಸೂಟ್ಕೇಸ್ ಇಟ್ಟವರು, ನಂತರ ದೊಡ್ಡ ಪ್ರಬಲ ಆಕಾಂಕ್ಷಿಗಳವರು. ಅವ್ರಿಲ್ಲದ ಸರ್ಕಾರ ನಡೆಯಂಗಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ತಂದು ನಿಲ್ಸೋರು ಅಂದ್ರೆ ಹೈಕಮಾಂಡ್ ಮೇಲೆ ಸವಾರಿ ಮಾಡೋರು ಇವರು. ಅರ್ಥ ಆತ್ಲ. ನಂತರ 2ನೇ ಪಟ್ಟಿ ನಮಗೆ ಕೊಡದೆ ಅಂದ ನಾನು ರಾಜೀನಾಮೆ ಕೊಡ್ತೇನೆ, ಸರ್ಕಾರವನ್ನು ಬೀಳಿಸ್ತೇನೆ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ, ಧರಣಿ ಸತ್ಯಾಗ್ರಹ ಪ್ರಾರಂಭ ಆಗ್ತಾವೆ. ಅದು ನೋಡ್ಕೋಬೇಕು. ಅಲ್ಲಿ ಯಾರು ನಿಮಗೆ MLC ಕೊಡ್ತೇನೆ ಸುಮ್ಮಿರ್ರಿ ಅಂತಂದರೆ ಆ MLC ಅಂತಿಮ ಪಟ್ಟಿವರೆಗೇನೋ ಕಾಯ್ಬೇಕು. ಇನ್ನು 3 ಸ್ಥಾನ MP 3 ಸ್ಥಾನ ಕೊಡಬೇಕಾಗಿದೆ. ಒಂದನಕ ಖರ್ಗೆ ಅವ್ರು ಕೊಡಬೇಕು. BJP ಅವರು JDS ಅವರು ದೇವೇಗೌಡರು ಕೊಡ್ತಾರೋ ಅಥವಾ ಸದಾನಂದಗೌಡರು ಕೊಡ್ತಾರೋ, ಅದು ಇನ್ಯಾರಿಗೆ ಕೊಡ್ತಾರೋ ಅದು ಗೊತ್ತಿಲ್ಲ. ಅದು ಇಲ್ಲಿ BJP ಅವರ ಏನು ಒಂದು ಅಸ್ತ್ರ ಇಟ್ಕೊಂಡಿದ್ರು, ಏನೋ ಅಸಮಾಧಾನ ಆಗ್ತೈತಿ, ಏನಾದರೂ ಮಾಡ್ಬೇಕಂತ ಆ ಅಸ್ತ್ರವನ್ನು ಈ ಸದ್ಯಕ್ಕೆ ಕಸ್ಕೊಂಡಾರೆ. ಆದರೆ 2ನೇ ಪಟ್ಟಿ ಅಂತಿಮ ಆದ ನಂತರ ಕೂಡ ಬುಗಿಲು ಹೇಳುವಂಥ ಸಾಧ್ಯತೆ ಕೂಡ ಅಲ್ಲಗಳೇ ಅಂತಿಲ್ಲ. ಯಾಕಂದ್ರೆ ಇದೆಲ್ಲ ಪ್ರಕ್ರಿಯೆ ಬೇಗನೆ ಮುಗಿಸ್ಬೇಕು. 2ನೇ ಪಟ್ಟಿ ಕೂಡ 4-5 ದಿವಸದಲ್ಲಿ ಮುಗಿಸ್ಬೇಕು. ಯಾಕೆ 18ನೇ ತಾರೀಕಿವರೆಗೆ ಇದು MLCಗಳನ್ನು ಅಲ್ಲಿ ನಾಮಿನೇಷನ್ ಅಂದ್ರೆ ಅರ್ಜಿ ಹಾಕಬೇಕು, MP ಗಳು ಅರ್ಜಿ ಹಾಕಬೇಕು. ಮತ ಏನಕ್ಕೇನೂ ಇದೆ 18ನೇ ತಾರೀಕಿಗೆ. ಅದು 8ನೇ ತಾರೀಕಿಗೆ ನಾವು ಅಲ್ಲಿ ಅರ್ಜಿಯನ್ನು ಕೊಡಬೇಕಾಗ್ತದೆ. ಫೈನಲಿಸ್ಟ್ 7ನೇ ತಾರೀಕಿಗೆ ಆಗಬೇಕಾಗ್ತದೆ. ಅದೊಂದು ದೊಡ್ಡ ಕಸರತ್ತು. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಈಗ ಒಂದು ಅಡಕತ್ತಿನಲ್ಲಿ ಕತ್ತರಿಸಿಕೈತೆ ಅಂತಾರಲ್ಲ, ಆ ಪರಿಸ್ಥಿತಿ ಇನ್ನು ಯಾವ ರೀತಿ ಇದರಿಂದ ಹೊರಗೆ ಬರ್ತಾರೆ ಹೈಕಮಾಂಡ ಕಾದು ನೋಡಬೇಕು. ಇನ್ನು ಪ್ರಮಾಣ ವಚನ ಸ್ವೀಕಾರಕ್ಕೆ ಅಲ್ಲಿ ಖರ್ಗೆ ಅವರು ಬರ್ತಾರೆ, ನಂತರ ರಾಹುಲ್ ಗಾಂಧಿ ಅವರು ಬಿಡ್ತಾರೆ ಗೊತ್ತಿಲ್ಲ. ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ, ಪ್ರಿಯಾಂಕಾ ವಾದ್ರಾ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಏನಿದೆ ಕುಟುಂಬ ರಾಜಕಾರಣದ ಹೊರಗೆ ಬಂದು ಏನಾರು ಪಟ್ಟಿ ರೆಡಿ ಮಾಡಿದ್ರು 2028ಕ್ಕೆ ಬರ್ತೈತೆ. ಮತ್ತು ಕುಟುಂಬ ರಾಜಕಾರಣ ಪ್ರಭಾವಿಗಳಿಗೆ ಮತ್ತೆ ಮಂತ್ರಿ ಕೊಟ್ಟು ಮತ್ತೆ ಅದ ಹಳೆ ಮುಖಗಳು ಬಂದು ಅಂತಂದ್ರೆ ಮತ್ತೆ ಪರಿಸ್ಥಿತಿ ಕೆಡ್ತೈತೆ. ನಾವು ರಾಜಕೀಯ ವಿಶ್ಲೇಷಣೆಕಾರರು ಕೂಡ
ನಾವು ಮುಖ್ಯಮಂತ್ರಿ ಆದ ನಂತರ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡಾರದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅವು ಪಾಲಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಪಾಲಿಸಿದ್ರೆ 2 ವರ್ಷ ಪೂರ್ಣಗೊಳಿಸ್ತಾರೆ, ಪಾಲಿಸೇ ಇದ್ರೆ 1 ವರ್ಷದಲ್ಲಿ ಹೋಗ್ತಾರೆ. ಇದು ಪಕ್ಷಕ್ಕೆ ಅತ್ಯಂತ ಭಾರವಾದವರು ಕೂಡ ಪಕ್ಷದ ಮೇಲೆ ಒತ್ತಡ ತರತಾರೆ. ನಮಗೆ ಡಿ ಸಿ ಎಂ ಬೇಕು, ಪ್ಲಸ್ ಇದು ಬೇಕು, ಮಂತ್ರಿ ಬೇಕಂತ ಒಬ್ಬರು KPCC ಈಗನ ನಾಳೆ KPCCನೂ ಕೂಡ ಪ್ರಮಾಣ ವಚನ ಸ್ವೀಕಾರ ಆದ ನಂತರ ಅದು ಕೂಡ ಬಿಡುಗಡೆ ಅಂತ ಸಾಧ್ಯತೆ ಇದೆ. 5ನೇ ತಾರೀಕು ಅಥವಾ 6ನೇ ತಾರೀಕಿಗೆ. KPCC ಏನಕ್ಕೆ ಅಧ್ಯಕ್ಷಸ್ಥಾನ ಬೇಗನೆ ಮಾಡೋಂಗಿಲ್ಲ, 2 ದಿವಸ ಅವಕಾಶವನ್ನು ತೆಗೆದುಕೊಳ್ತಾರೆ. ಒಟ್ಟಾರೆ ಈ ಪ್ರಕ್ರಿಯೆ ಮುಗಿಬೇಕಾದ್ರೆ ಸ್ವಲ್ಪ ಸೌದಿ ಅಕ್ಕ ಮತ್ತು ಸಾಹುಕಾರ, ಹೌದು ಲಕ್ಷ್ಮಣ ಸವದಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಮಂತ್ರಿ ಆಗೋದ್ರಿಂದ, ಈಗ ಮುಖ್ಯಮಂತ್ರಿ ಆಗೋದ್ರಿಂದ ಇವರಿಗೆ ಸ್ವಲ್ಪ ಅನುಕೂಲತೆ ಹೆಚ್ಚಿದೆ. ಆದರೆ ಜಾರಕಿಹೊಳಿ ಸಹೋದರು ಅಡ್ಡು ಬಂದು ನಿಂತರೆ, CJRK ಅಡ್ಡು ಬಂದು ನಿಂತರೆ ಅದು ಒಂದು ದೊಡ್ಡ ಸಮಸ್ಯೆ ಇದೆ. ಗಣೇಶ್ ಹುಕ್ಕೇರಿ ನನಗೂ ಬೇಕಂತಾರೆ, ಪ್ರಕಾಶ್ ಹುಕ್ಕೇರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇನ್ನಿಲ್ಲಿ ಬೈಲೊಂದು ಶಾಸಕ ಮಹಂತೇಶ್ ಕೌಜಲಿ ಅವರು ಕೂಡ ನನಗೆ ಕೊಡಬೇಕು, ನಾನು ಕೂಡ ಸೀನಿಯರ್ ಅಂತ ಅವರು. ಇನ್ನು ಫಿರೋಜ್ ಸೇಠ, ರಾಜು ಸೇಠ ನೀನು ಆಗ್ಬೇಕಂತ ಅವರು. ಒಟ್ಟಾರೆ ಎಲ್ಲರೂ ಬೆನ್ನ ಹತ್ತಿದ್ದಾರೆ. ಎಷ್ಟು ಸಿಗ್ತೈತೆ ಅಷ್ಟು ನಾವು ಅರ್ಜಿ ಹಾಕೋಣ. ಮುಂಚಿಗೆ ಹೆಂಗೆ ಕಲ್ಲು ಹೋಗ್ತಾರಲ್ಲ ಅಷ್ಟು ಬೀಳ್ತಾ ಬೀಳಿ, ಆ ರೀತಿ ಪರಿಸ್ಥಿತಿ ಇಲ್ಲಿಲ್ಲ. ಇಲ್ಲಿ ಭಾಳ ಗಂಭೀರವಾದಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ ಎದುರಿಸ್ತಾ ಇದೆ. ಒಟ್ಟಾರೆ ಈ ಪ್ರಕರಣ ಅಂದರೆ ಪರಿಷತ್ ಪ್ರಕರಣ, ನಂತರ ರಾಜ್ಯಸಭಾ ಸದಸ್ಯ ಚುನಾವಣೆ, ನಂತರ 2ನೇ ಪಟ್ಟಿ ಬಿಡುಗಡೆ ಆದ ನಂತರ ಸರ್ಕಾರ ಯಾವ ರೀತಿ ಸ್ಥಿತಿಯಲ್ಲಿ ಇದೆ, ಎಷ್ಟು % ಸರ್ಕಾರ ಸಕ್ಸಸ್ ಆಗ್ತೈತೆ ಅಥವಾ ಇಲ್ಲ ಅನ್ನೋದು ಮತ್ತೊಂದು ವಿಡಿಯೋದಲ್ಲಿ ನಾವು ಹೇಳ್ತೇವೆ. ನಾಳೆ ಬೆಳಿಗ್ಗೆ ಮಾತ್ರ ಪರಿಷತ್ ಚುನಾವಣೆ ಬಗ್ಗೆ ಸದಾನಂದ ಬೊಮ್ಮನಿ ಯೂಟ್ಯೂಬ್ನಲ್ಲಿ ಪರಿಷತ್ ಚುನಾವಣೆ ಬಗ್ಗೆ ಸಮಗ್ರವಾದಂಥ ವರದಿಯನ್ನು ನೀಡಿದೆವು ನಾವು. ಯಾರು ಆಗ್ತಾರೆ, ಯಾರು ಆಗಂಗಿಲ್ಲ, ಯಾರು ರಿಟೈರ್ಮೆಂಟ್ ಅದ ಅವ್ರ ಸ್ಥಾನದಲ್ಲಿ ಯಾರಿದ್ದಾರೆ, ಯಾಕೆ ಅವ್ರಿಗೆ ಕೊಡ್ತಾರೆ, ಯಾಕೆ ಕೊಡೋಂಗಿಲ್ಲ, ಕೊಡುವಂಥ ಉದ್ದೇಶ ಏನಿದೆ, ಅದ್ರ ಹಿಂದೆ ಏನಿದೆ, ಲಾಬಿ ಎಷ್ಟಿದೆ, ಮಂತ್ರಿಮಂಡಲ ಪುನರಚನೆ ಆಗುವಂಥ ಹೊತ್ತಿನಲ್ಲಿ ಏನೇನು ಗಡಬಡಿ ಆಗ್ತವೆ ಎಲ್ಲವನ್ನು ಹೇಳಿದೆ. ದಯಮಾಡಿ ಸದಾನಂದ ಬೊಮ್ಮನಿ ಯೂಟ್ಯೂಬ್ ಚಾನಲನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಟ್ರೂ ಜರ್ನಲಿಸಮ್ ನಾವು ಹೇಳಿದೆ, ನಾವು ಗೋಧಿ ಮೀಡಿಯಾದಿಂದ ಹೊರಗನೆ ಇದ್ದೇವೆ, ಮೋದಿ ಮೀಡಿಯಾದಿಂದ ಹೊರಗನೆ ಇದ್ದೇವೆ. ಅಂಥವ್ರು ಕೇವಲ 10-15% ಇದ್ದಾರೆ. ಉಳಿದರೆಲ್ಲ ಗೋಧಿ ಮೀಡಿಯಾದಾಗನೇ ಸಿಕ್ಕೊಂಡು ನಾಳ್ತಾ ಇದ್ದಾರೆ ಅಥವಾ ಯಾವುದೋ ಲಾಭಾಂಶನ ಪಡಿತಾ ಇದ್ದಾರೆ, ನಾವು ಇಲ್ಲ. ಅದಕ್ಕಾಗಿ ಗುಡ್ ಜರ್ನಲಿಸಮ್ ಅಥವಾ ಒಳ್ಳೆಯ ಜರ್ನಲಿಸಮ್ ಉಳಿಬೇಕು, ಬೆಳಿಬೇಕಂತ ಗಟ್ಟಿದು ನಮ್ಮಂಥವ್ರು ಬೆಳಿಬೇಕು, ಉಳಿಬೇಕಂತಂದರೆ ನೀವು ಬೆಂಬಲವನ್ನು ಕೊಡಬೇಕು. ಅಷ್ಟೇ ಕೇಳ್ಕೋದು, ಮತ್ತೇನಿಲ್ಲ. ಈ ಗಟ್ಟಿದ್ರೆ ಮತ್ತಷ್ಟು ಗಟ್ಟಿ ಆಗಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಬರೀ ನಾವು ಹೋರಾಟ ಮಾಡೋದು ಅಷ್ಟೇ ಅಲ್ಲ, ಮೌನ ಇರೋದು ಅಷ್ಟೇ ಅಲ್ಲ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿ ಅವರು 6ನೇ ತಾರೀಕಿಗೆ ದಿಲ್ಲಿಗೆ ಬರ್ತಾ ಇದ್ದಾರೆ. ಯಾರು ಆ ದೀಪ್ಕೆ ಅವರು ಬಂದ ನಂತರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತ. ಇನ್ನು ಅವ್ರು ಅರೆಸ್ಟ್ ಮಾಡ್ತಾರೋ ಅಥವಾ ಹಾಗೆ ಸೆಕ್ಯೂರಿಟಿ ಪ್ರಾಬ್ಲಮ್ದಿಂದ ಅವ್ರನ್ನ ಬಿಡ್ತಾರೋ ಅದು ಕಾದು ನೋಡಬೇಕು. ಯಾಕಂದರೆ ಯುವಕರು ರೊಚ್ಚಿಗೆದ್ದಿದ್ದಾರೆ, ಅದು ಒಂದಿದೆ. ಅದು ಒಂದು ಸಮಸ್ಯೆನೇ, ರಾಷ್ಟ್ರಕ್ಕೆ ಸಮಸ್ಯೆ ಆದರೆ ರಾಜ್ಯಕ್ಕೆ ಕಸರತ್ತು. ಇದು ಚುನಾವಣೆ ಅದು. ಇನ್ನು ಅನ್ಯಾಯ ವಿರುದ್ಧ ಎಲ್ಲ ಪ್ರತಿಭಾವಂತರು ಮತ್ತು ಹೋರಾಟ ಮಾಡಬೇಕಾಗ್ತದೆ. ನೀವು ಸುಮ್ಮನೆ ಇದ್ದರೆ ಅದು ಆಗೋದಿಲ್ಲ. ಬೆಲೆ ಏರಿಕೆ ಸುಮ್ಮಿದ್ರಿ, ಪೆಟ್ರೋಲ್ ಡೀಸೆಲ್ ಸುಮ್ಮಿದ್ರಿ, ಯಾರೇನು ಮಾಡ್ತಾರಪ್ಪ, ನಮಗೇನು ಬೇಕಂದ್ರೆ ನಿಮ್ಮ ಕಿಶನ್ ಸೊಡತಿತ್ತಲ್ಲ. ಪ್ರತಿಭಟನೆ ಮೊದಲೇನಿತ್ತು ಅದು ಮೌನ ಆಗಿದೆ. ಈ ಗೋಧಿ ಮೀಡಿಯಾ ನಂತರ ಅಂಧ ಭಕ್ತರು ಏನು ಕುಡಿದಾರಲ್ಲ ಅವ್ರು ವಿರೋಧ ಮಾಡ್ಬೇಕು. ಇನ್ನು ಪ್ರತಿ ಕಾಲೇಜಲ್ಲಿ ಶಾಲೆ ಇದು ಮಾಡೋರಂತ ಹಾಕವ್ರಂತ ವಿದ್ಯಾರ್ಥಿಗಳಿಗೆ. ಆ ಶಾಲನ ಹಾಕೋದನ್ನು ಕೂಡ ವಿರೋಧ ಮಾಡಬೇಕಾಗ್ತದೆ. ಪ್ರತಿಯೊಂದಕ್ಕೂ ವಿರೋಧ ಮಾಡಬೇಕಾಗ್ತದೆ. ಕೇಸರಿ ಶಾಲನ್ನ ವಿರೋಧ ಮಾಡಬೇಕಾಗ್ತದೆ. ನಾವು ಯಾರ ಪರ ಅಲ್ಲ, ಯಾರ ವಿರೋಧ ಅಲ್ಲ. ನಾವು ಪ್ರಜಾಪ್ರಭುತ್ವದ ಪರ, ಬಡವರ ಪರ. ಗಟ್ಟಿದನ್ನು ಇನ್ನಷ್ಟು ಗಟ್ಟಿ ಆಗಲಿಕ್ಕೆ ನೀವು ಸಹಾಯ ಮಾಡಿರಿ. ಇದೇನು ಟ್ರೂ ಜರ್ನಲಿಸಮ್ ಅದು ಉಳಿಸ್ಲಿಕ್ಕೆ ಸಹಕಾರ ಮಾಡಿ ಅಂತ ಅಷ್ಟೇ ಕೇಳೋದು, ಮತ್ತೇನು ಕೇಳೋದು. ನಮಸ್ಕಾರ.